ಕಾರ್ಮಿಕರು ಇದ್ದೀರಾ. ಒಂದು ಕಾಂಟ್ರಾಕ್ಟ್ ವರ್ಕರು, ಗುತ್ತಿಗೆ ಕಾರ್ಮಿಕರು, ಅದರಲ್ಲಿ ಹೊರಗುತ್ತಿಗೆ ಒಳಗುತ್ತಿಗೆ, ಔಟ್ಸೋರ್ಸಿಂಗು ಇನ್ಸೋರ್ಸಿಂಗು. ಈ ಗುತ್ತಿಗೆ ಪದ್ಧತಿ ಅನ್ನೋದನ್ನು ಯಾರು ಕಂಡಿಡ್ದಾನೋ ಗೊತ್ತಿಲ್ಲ. ಅವನು ಮಾತ್ರ ಕಣ್ಣಿಗೆ ಸಿಕ್ಕಿದ್ರೆ ಮಹಿಳೆಯರು ಪೊರ್ಕೆಯಲ್ಲಿ ಹೊಡಿಬೇಕು, ನಾನು ಮಾತ್ರ ಶೂನಲ್ಲಿ ಹೊಡಿತೀನಿ. ಇದು ಏನಿದು ಕಾಂಟ್ರಾಕ್ಟು ವರ್ಕರು ಹಕ್ಕು ಇಲ್ಲ, ಅದು ಕಾಂಟ್ರಾಕ್ಟ್ರು. ಈಗ ಕಾಂಟ್ರಾಕ್ಟ್ ವರ್ಕರ್ ಮಧ್ಯದಲ್ಲೇ ಕೆಲಸ ಮಾಡಿದ್ದೀನಿ, ಡಿ ಎ ಕೊಡಿ, ಡಿ ಎ ಕೊಡೋದಿಲ್ಲ. ಇಲ್ಲಿ ನಮ್ಮ ಎಚ್ ಎ ಎಲ್ನವರು ಬಂದಿದ್ದಾರೆ. ಎಚ್ ಎ ಎಲ್ನವ್ರಿಗೆ ನಮ್ಮದು ಬೇಡಿಕೆ ಡಿ ಎ ಕೊಡಿ, ಡಿ ಎ ಕೊಡಿ. ಡಿ ಎ ಬಂತ ಡಿ ಎ ಬಂತು. BWSSBನಲ್ಲಿ ಡಿ ಎ ಇಲ್ಲ, ಡಿ ಎ ಕೊಡಿ, ಡಿ ಎ ಕೊಡಿ, ಡಿ ಎ ಬಂತು. ಬೆಮಲ್ನವ್ರು ಬಂದಿದ್ದಾರೆ, ಅವ್ರಿಗೆ ಕ್ಯಾಂಟೀನ್ ಇಲ್ಲ, ಕ್ಯಾಂಟೀನ ಇಲ್ಲ. ಕ್ಯಾಂಟೀನ್ ಕೊಡಿ, ಕ್ಯಾಂಟೀನ್ ಕೊಡಿ, ಕ್ಯಾಂಟೀನ್ ಬಂತು. ಬೋನಸ್ ಬಂತು. ಗ್ರ್ಯಾಚ್ಯುಟಿ ಕೊಡಿ, ಏನು ಕೊಡಿ? ಪಿ ಎಫ್ ಇಲ್ಲ ಅಂದರೆ ಪಿ ಎಫ್ ಕೊಡಿ, ESI ಕೊಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ನಿರಂತರ ಕೆಲಸ ಕೊಡಿ. ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. DPS ಸಿಸ್ಟಮ್ ಮಾಡಿ, ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್. ತಮಿಳುನಾಡಿಂದ ಸಿಸ್ಟರ್ಸ್ ಬಂದಿದ್ದಾರೆ. ನರ್ಸಸ್ ಅಂದರೆ ಸಿಸ್ಟರ್ಸು, ನಿಜವಾಗ್ಲೂ ಸಿಸ್ಟರ್ಸೇ ಅವರು. ಕರ್ನಾಟಕ ಸಿಸ್ಟರ್ಸ್ ಬಂದಿಲ್ಲ. ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, 108 ಆಂಬುಲೆನ್ಸ್, ಗೆಸ್ಟ್ ಟೀಚರು, ಗೆಸ್ಟ್ ಲೆಕ್ಚರರು, ಇವರೇ ಬಂದು ಸರ್ಕಾರದ ಮುಖ. ಇದು ಹಳ್ಳಿನಲ್ಲಿ, ಹೋಬ್ಳಿನಲ್ಲಿ, ತಾಲೂಕಿನಲ್ಲಿ ಶಿಕ್ಷಣ, ವಿದ್ಯಾಭ್ಯಾಸ, ಔಷಧಿ, ಡೇಟಾ ಎಂಟ್ರಿ ಆಪರೇಟರ್ಸು, ಇದು ಸ್ಕೀಮ್ ವರ್ಕರ್ಸ್. ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ 10,000 ಜನ, 20,000 ಜನ ಇದ್ದಾರೆ. ಅಂಗನವಾಡಿ ಈಗ ಬಂದಿದ್ದೀರಾ ನೀವು. ಅಂಗನವಾಡಿ ಕರ್ನಾಟಕದಲ್ಲಿ 1,14,000, 1,34,000 ಅಂಗನವಾಡಿ. ಬಿಸಿ ಊಟ 1,14,000. ನೀವು 2.5 ಲಕ್ಷ ಬಂದು ಇಲ್ಲಿ 2.5 ಲಕ್ಷ ಜನ ನಿಂತ್ಕೊಂಡು, ಓಯ್ ಸಿದನ, ಗೊತ್ತಾ ಸಿದನ? 72 ಲಕ್ಷ ರೂಪಾಯಿ ವಾಚಿ ಕಟ್ತಾರೆ. ಸಿದನ ಗೊತ್ತಾ? ಇಲ್ಲಿ ನಿಂತ್ಕೊಂಡು ಏಯ್ ಸಿದನ ಸಂಬಳ ಕೊಡ ಅಂದ ಕೊಡಬೇಕು. ಇನ್ನೊಬ್ರು ಡೆಲ್ಲಿನಲ್ಲಿ ಕೂತ್ಕೊಂಡಿದ್ದಾರೆ, ನಾರಿ ಶಕ್ತಿ ಅಂತೆ. ಹೇಳಿದ್ಯಾರು? ನಾರಿ ಶಕ್ತಿ. ನಾಚಿಕೆ ಇಲ್ಲ ಆತನಿಗೆ? ನಾರಿ ಶಕ್ತಿ ಯಾರು ಹೇಳೋದು? ಮೋದಿ. ನಾರಿ ಶಕ್ತಿ ಬಿಸಿ ಊಟ ಟೀಚರ್ಗೆ ಸಂಬಳ ಕೊಡೋದು ತಿಂಗಳಿಗೆ 600 ರೂಪಾಯಿ. ಹೌದಾ? 600 ರೂಪಾಯಿ. ಇದು ನಾರಿ ಶಕ್ತಿ ಅಂತೆ. ಅಂಗನವಾಡಿ ಟೀಚರ್ಗೆ ಎಷ್ಟು ಕೊಡ್ತಾರೆ ಅವರು? 4,500. ನಾರಿ ಶಕ್ತಿ, ಸ್ತ್ರೀ ಶಕ್ತಿ, ನಾರಿ ಶಕ್ತಿ, ನಾರಿ ಹೋಗಿರೋ ಶಕ್ತಿ. ಈಗ ಮೊನ್ನೆ ಒಂದು ನಾರಿ ಶಕ್ತಿ ಟೌನಲ್ಲಿ ಮೀಟಿಂಗ್ ಮಾಡಿದ್ರು. ನಾರಿ ಶಕ್ತಿ ಲಿಪ್ಸ್ಟಿಕ್ ಹಾಕೊಂಡು, ಮೇಕಪ್ ಮಾಡಿಕೊಂಡು,
40,000 50,000 ಸಿಲ್ಕ್ ಸೀರೆ, ಬನಾರಸ್ ಸೀರೆ, ಕಾಂಚೀವರಂ ಸೀರೆ ಕಟ್ಕೊಂಡು, ಐಲು ಶೂ ಹಾಕ್ಕೊಂಡು, ಬೆನ್ಸ್ ಕಾರಲ್ಲಿ ಬಂದು ಇಳಿದು, ಯಾರು ಶೋಭಮ್ಮ, ಶೋಭಕ್ಕ ಗೊತ್ತಾ? ಶೋಭಕ್ಕ ಅಯ್ಯಮ್ಮನೂ ಬಂದ್ಲು. ಶೋಭಕ್ಕ, ವಿಜಯಲಕ್ಷ್ಮಿ ಅಕ್ಕ, ಈ ಅಕ್ಕ ಆ ಅಕ್ಕ ಎಲ್ಲ ನಾರಿ ಶಕ್ತಿ ಎಂದು ಮಾತಾಡಿದ್ರು. ಕೇವಲ 4,600 ರೂಪಾಯಿ ಏನಯ್ಯ ಸಂಬಳ ಇದು? ತಿಂಗಳಿಗೆ ನರಸಿಂಹಮೂರ್ತಿ ಅವರ 4,600 ತಿಂಗಳಿಗೆ. ಮೊದಲು ಇವರು 4,600 ಅಂದ್ರು, ನಾನು 4,60,000 ಅನ್ಕೊಂಡ್ಬಿಟ್ಟೆ. 4,60,000 ಇಲ್ಲ ಸರ್, 4,600. ಯಾವನಯ್ಯ ಸಂಬಳ ಇದನ್ನ ಫಿಕ್ಸ್ ಮಾಡಿರೋದು?